ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ಏಪ್ರಿಲ್ ತಿಂಗಳಿಗೋಸ್ಕರ ಮಕರ ರಾಶಿಯವರಿಗೋಸ್ಕರ 5 ಶುಭ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ. ಎಚ್ಚರಿಕೆಗಳಿಲ್ಲ ಅಂತಲ್ಲ, ಎಚ್ಚರಿಕೆಗಳು ಸಹ ಇದೆ ಏಪ್ರಿಲ್ ತಿಂಗಳ ಮಕರ ರಾಶಿಗೋಸ್ಕರ. ಆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕು, ದಯವಿಟ್ಟು ನೋಡ್ಕೊಳ್ಳಿ. ನೀವು ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ, ನೋಡಿ ಅದನ್ನು ಶೇರ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಶುಭ ವಿಚಾರಗಳನ್ನು ಮಾತ್ರ ತಿಳಿಸ್ತೇನೆ, 5 ಶುಭ ವಿಚಾರಗಳು, ಅದೇ ಥರ 5 ಎಚ್ಚರಿಕೆಗಳು ತಿಳಿಸಿದ್ದೇನೆ. ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ದಯವಿಟ್ಟು ಲಿಂಕ್ ನೋಡಿ. ಮೊದಲನೇದಾಗಿ ಏಪ್ರಿಲ್ ತಿಂಗಳ ಗ್ರಹ ಸ್ಥಿತಿಗಳನ್ನು ನೋಡೋಣ. ಏಪ್ರಿಲ್ ತಿಂಗಳ ಪ್ರಧಾನವಾದಂತಹ ಗ್ರಹ ಸ್ಥಿತಿಗಳನ್ನು ನೋಡ್ಲಿಕ್ಕೆ ಹೋದರೆ, ಏಪ್ರಿಲ್ 13ನೇ ತಾರೀಕು ಮೇಷರಾಶಿಗೆ ರವಿಗ್ರಹದ ಸಂಚಾರ. 13 ತನಕ ಮೀನರಾಶಿಯಲ್ಲಿ ರವಿ, 13ನೇ ತಾರೀಕಿಂದ ಮೇಷರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ರವಿಗ್ರಹ ಇರ್ತಾನೆ. ಇನ್ನು 23ನೇ ತಾರೀಕಿನ ತನಕ 22ನೇ ತಾರೀಕಿನ ತನಕ ಕುಂಭರಾಶಿಯಲ್ಲಿರುವಂತಹ ಕುಜಗ್ರಹ ಮಂದಮಂಗಳ ಯುತಿ ನಿಮಗೆ 23ನೇ ತಾರೀಕಿಂದ ಮೀನರಾಶಿಗೆ ಕುಜಗ್ರಹನ ಸಂಚಾರ ಆಗಲಿದೆ. ನೆಕ್ಸ್ಟ್ 9ನೇ ತಾರೀಕಿಂದ ಬುಧಗ್ರಹ ನೀಚ ಸ್ಥಿತಿಯಲ್ಲಿರ್ತಾನೆ. ಇಡೀ ಏಪ್ರಿಲ್ ತಿಂಗಳು ಬುಧಗ್ರಹ ನೀಚ ಸ್ಥಿತಿಯಲ್ಲಿರ್ತಾನೆ. ಏಪ್ರಿಲ್ 24ನೇ ತಾರೀಕಿನಿಂದ ಮೇಷರಾಶಿಗೆ ಶುಕ್ರ, ಅಂದರೆ 24ನೇ ತಾರೀಕಿನ ತನಕ ಶುಕ್ರ ಗ್ರಹ ಮೀನರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿದ್ದು 13ರ ತನಕ ಆಗಲ್ಲ, ರವಿ ಇರ್ತಾನೆ. ಬಟ್ 13ರಿಂದ 23 10 ದಿನಗಳ ಕಾಲ ಶುಕ್ರನೂ ಸಹ ಸರ್ವತಂತ್ರ ಸ್ವತಂತ್ರನಾಗಿ ತುಂಬ ಚೆನ್ನಾಗಿ ಪರಮೋಚ್ಚ ಸ್ಥಿತಿಯ ಫಲಗಳನ್ನು ಸಹ ಕೊಡ್ತಾನೆ. ವೀಕ್ಷಕರೇ, ಇದು ಏಪ್ರಿಲ್ ತಿಂಗಳ ಗ್ರಹಸ್ಥಿತಿಗಳಾದರೆ ಮಕರ ರಾಶಿಯವರಿಗೆ ಶುಭ ವಿಚಾರಗಳೇನು ಅಂತ ನೋಡೋಣ. ಮೊದಲನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಪಂಚಮಾಧಿಪತಿಯಾದಂತಹ ಶುಕ್ರ ಪರಮೋಚ್ಚ ಸ್ಥಿತಿ 13ನೇ ತಾರೀಕಿನ ತನಕ ವೆಯ್ಟ್ ಮಾಡಿ. 13ನೇ ತಾರೀಕು ದಾಟ್ತು ಅಂತಂದರೆ ಮಕರ ರಾಶಿಯವರು ಯಾವ ಕೆಲಸಗಳಿಗೆ ಕೈ ಹಾಕ್ತಾರಲ್ಲ, ಆ ಎಲ್ಲ ಕೆಲಸಗಳು ಸುಲಭವಾಗಿ ಹೂವಾಯ್ತದಂಗಾಗತ್ತೆ. ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ. ಕೈ ಹಾಕದ ಕೆಲಸಗಳನ್ನೆಲ್ಲ ತುಂಬ ಚೆನ್ನಾಗಿ ನೀವು ಮುಗಿಸ್ಕೊಂಡು ಬರ್ತೀರಾ. ಮಕರ ರಾಶಿಯವರು ಏಪ್ರಿಲ್ 13 ಅಷ್ಟು ತನಕ ವೆಯ್ಟ್ ಮಾಡಿ. ಅದಕ್ಕಿಂತ ಮುಂಚೆನೂ ಸಕ್ಸಸ್ ರೇಟ್ ಇದೆ, ಸ್ವಲ್ಪ ಕಮ್ಮಿ ಇರುತ್ತೆ. ಏಪ್ರಿಲ್ 13ನೇ ತಾರೀಕಿನ ನಂತರ ನಿಮ್ಮ ಸಕ್ಸಸ್ ರೇಟ್ ತುಂಬ ಚೆನ್ನಾಗಿರುತ್ತೆ. ಯಾವ ಕೆಲಸಗಳಿಗೆ ಕೈ ಹಾಕ್ತಿರೋ ಅದೆಲ್ಲ ಸಕ್ಸಸ್ ಆಗುತ್ತೆ. ಆ್ಯಕ್ಚುಲಿ ಶೇರ್ ಮಾರ್ಕೆಟಲ್ಲಿ ಲಾಭ ಆಗುತ್ತೆ ಅಂತ ಹೇಳಬೇಕು ನಾನು, ಬಟ್ ಅದನ್ನು ಹೇಳಲ್ಲ. ಯಾಕೆ ಅಂತಂದರೆ ಅದು ವೈಯಕ್ತಿಕ ಜಾತಕ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ನಾನು ಹೇಳೋದು, ನೀವು ತುಂಬ ತೊಗೊಂಡೋಗಿ ಸಾಲ ಮಾಡಿ ಇನ್ವೆಸ್ಟ್ ಮಾಡೋದು, ಲಾಸ್ ಮಾಡ್ಕೊಳ್ಳೋದು ಬೇಡ, ಆಯ್ತಲ್ವಾ? ಸೊ ಶೇರ್ ಮಾರ್ಕೆಟ್ನ ಇದರಿಂದ ಹೊರಗಡೆ ಇಡೋಣ. ಕೇವಲ ನೀವು ಇತರೆ ಏನೇನು ಕೆಲಸಗಳ ಕೈ ಹಾಕ್ತೀರ, ಅದೊಂದು ಕೆಲಸ ಆಗಬೇಕು, ಅದೊಂದು ಇಂಪಾರ್ಟೆಂಟ್ ಫೈಲು, ಅದೊಂದು ಇಂಪಾರ್ಟೆಂಟ್ ಕೆಲಸ, ಎಲ್ಲ ಕೆಲಸಗಳು 13ನೇ ತಾರೀಕಿನ ನಂತರ ಆಗುತ್ತೆ. ಏನು ಟೆನ್ಷನ್ ಮಾಡ್ಕೊಳ್ಬೇಡಿ. ವಿಶೇಷವಾಗಿ ದುರ್ಗಾರಾಧನೆ ಮಾಡಿ, ದುರ್ಗಾ ಅಷ್ಟೋತ್ತರ ಪಠನೆ ಮಾಡಿ, ಶುಕ್ರ ಅಷ್ಟೋತ್ತರ ಪಠನೆ ಮಾಡಿ. ಇಲ್ಲ ಅಂದರೆ ಒಂದು ವಿಶೇಷವಾದಂಥ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಹೋಳಿ ಹಬ್ಬ, ಹೋಳಿ ಹುಣ್ಣಿಮೆ ದಿವಸ 25ನೇ ತಾರೀಕು ಖಂಡಿತ ಸಂಕಲ್ಪ ಸೇವೆ ಕೊಟ್ಟುಕೊಳ್ಳಿ. ವಿಶೇಷವಾದಂತಹ ಪ್ರಸಾದವನ್ನು, ಬ್ರೇಸ್ಲೆಟ್ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಸಪ್ತ ಚಕ್ರದ ಒಂದು ವಿಶೇಷವಾದ ಪ್ರಸಾದ. ಈ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ತಾರೆ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ನೆಕ್ಸ್ಟ್ ಎರಡನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಶುಕ್ರ ಮಕರ ರಾಶಿಯವರಿಗೆ ಉದ್ಯೋಗಕಾರಕ. ತೃತೀಯದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಶುಕ್ರ ಬರ್ತಾನೆ ಅಂತಂದ್ರೆ, ನಿರುದ್ಯೋಗಿ ಮಕರ ರಾಶಿಯವರಿಗೆ 13ನೇ ತಾರೀಕಿನ ನಂತರ ಅತ್ಯುತ್ತಮವಾದಂಥ ಉದ್ಯೋಗ ಪ್ರಾಪ್ತಿ ಯೋಗ ಫಲಗಳಿದೆ. ಅದರಲ್ಲೂ ನೀವು ಮಾರ್ಕೆಟಿಂಗಲ್ಲಿದ್ದರೆ, ಅದರಲ್ಲೂ ವಿಶೇಷವಾಗಿ ಇದರಲ್ಲಿ ಏನು ಫಿನಾನ್ಸ್ ಡಿಪಾರ್ಟ್ಮೆಂಟ್, ಬ್ಯಾಂಕ್ ಜಾಬ್ಗಳು, ಫೈನಾನ್ಸ್ ಜಾಬ್ಗಳು, ಚಾರ್ಟೆಡ್ ಅಕೌಂಟೆನ್ಸಿ ರಿಲೇಟೆಡ್ ಜಾಬ್ಗಳೇನಾರು ಇದ್ದರೆ, ದುಡ್ಡಿಗೆ ಲಿಕ್ವಿಡ್ ಕ್ಯಾಶಿಯರ್ ಜಾಬ್ಗಳು ಏನೇ ಇದ್ದರೂ ಸಹ, ಫಿಲ್ಮ್ ಫೀಲ್ಡು, ಆಮೇಲೆ ಕಲೆ, ಆರ್ಟ್, ಫ್ಯಾಷನ್ ವರ್ಲ್ಡ್ ಇತ್ಯಾದಿ ಎಲ್ಲ ರೀತಿಯಲ್ಲಿ ಬಂತು. ನಿರುದ್ಯೋಗಿಯಾಗಿದ್ದರೆ ನೀವು ಉದ್ಯೋಗ ಪ್ರಾಪ್ತಿ ಯೋಗ ತುಂಬ ಚೆನ್ನಾಗಿದೆ. ಅದರಲ್ಲೂ ವಿಶೇಷವಾಗಿ ಮಕರ ರಾಶಿಯ ಸ್ತ್ರೀಯರೇನಾದರೂ ಉದ್ಯೋಗ ಇಲ್ಲದೆ ಕಷ್ಟಪಡ್ತಾ ಇದ್ದರೆ ನಿಮಗೂ ಸಹ ಉದ್ಯೋಗ ಪ್ರಾಪ್ತಿ ಯೋಗ ಪುರುಷರಿಗಿನ್ನೂ ಜಾಸ್ತಿ ಇದೆ. ಸೊ ಆದ್ದರಿಂದ ನಿರುದ್ಯೋಗಿ ಮಕರ ರಾಶಿಯವರಿಗೆ ಏಪ್ರಿಲ್ 13ನೇ ತಾರೀಕಿನ ನಂತರ ಅದ್ಭುತವಾದಂಥ ಉದ್ಯೋಗ ಪ್ರಾಪ್ತಿ ಯೋಗ ಹೋಯ್ತಲ್ವಾ. ಅದಕ್ಕೆ ಅಡ್ಡ ಬರಬಹುದಾದಂಥದ್ದು ನಾಗದೇವತೆಯ ಒಂದು ವಿಶೇಷ ದೋಷಗಳಿಂದ ಬರ್ಬೋದು. ಸೊ ನಾಗಾರಾಧನೆ ನಾವು ಮಾಡ್ತಾ ಇದ್ದೀವಿ. 25ನೇ ತಾರೀಕು ವಿಶೇಷ ಬ್ರಾಸ್ಲೆಟ್ ಸಹ ಕೊಡ್ತಾ ಇದ್ದೇನೆ. ಅದನ್ನು ಧಾರಣೆ ಮಾಡ್ಕೊಂಡು ಹೋಗಿ ನಿಮ್ಮ
ಇಂಟರ್ವ್ಯೂ ಸಕ್ಸಸ್ ಆಗಲಿ, ಖಂಡಿತವಾಗಿ ಒಳ್ಳೆಯದಾಗಲಿ, ಆಯ್ತಲ್ವಾ. ಈ ವಿಡಿಯೋ ಎಂಡಲ್ಲಿ ಹೇಳ್ತೇನಲ್ಲ ಪರಿಹಾರ, ಅದರ ಬಗ್ಗೆ ಕೇಳಿಸ್ಕೊಳ್ಳಿ. ಮೂರನೆಯ ಶುಭ ವಿಚಾರ ಮಕರ ರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದ್ರೆ, ಚಿಕ್ಕ ಪುಟ್ಟ ಯಾವುದೇ ಆರೋಗ್ಯ ಬಾಧೆಗಳಿದ್ರೂ ಸರಿ ಹೋಗುತ್ತೆ. ದೊಡ್ಡದಾದಂಥ ಏನು ಆರೋಗ್ಯ ಬಾಧೆ ಬರುತ್ತೆ ಅಥವಾ ಬರಬಹುದು ಅನ್ನೋದನ್ನು ತಿಳಿಸಿದ್ದೇನೆ ಎಚ್ಚರಿಕೆ ವಿಡಿಯೋದಲ್ಲಿ. ಚಿಕ್ಕ ಪುಟ್ಟ ಆರೋಗ್ಯ ಬಾಧೆಗಳು ಮಕರ ರಾಶಿಯವರು ಸರ್, ಒಂದು ಸುಮಾರು 4-5 ದಿವಸದಿಂದ ಕಂಟಿನ್ಯೂಸ್ ಜ್ವರ ಸರ್, ಪರಿಹಾರ ಆಗುತ್ತೆ ಸರ್. ತುಂಬ ನಮಗೆ ಏನೋ ಒಂದು ಕೈ ನೋವು, ಕಾಲು ನೋವು, ಸೊಂಟ ನೋವು, ಬೆನ್ನು ನೋವು, ಏನೋ ಒಂದು ನೋವು ಸರ್, ಸಾಲ್ವ್ ಆಗುತ್ತೆ. ತುಂಬ ಕಫ ಕೆಮ್ಮು ಜಾಸ್ತಿ ಆಗ್ಬಿಟ್ಟಿದೆ ಸರ್, ಸಾಲ್ವ್ ಆಗಿಬಿಡುತ್ತೆ. ಏನೇ ಚಿಕ್ಕ ಪುಟ್ಟ ಏನೇ ಆರೋಗ್ಯ ಬಾಧೆಗಳಿದ್ರೂ ಸಹ ಖಂಡಿತವಾಗಿ ಕಡಿಮೆ ಆಗುತ್ತೆ. ಒಂದೇ ಒಂದು ಆರೋಗ್ಯ ಬಾಧೆ ಏನು ಜಾಸ್ತಿ ಆಗುತ್ತೆ ಅನ್ನೋವಂಥದ್ದನ್ನು ಎಚ್ಚರಿಕೆ ವಿಡಿಯೋ ತಿಳಿಸಿದ್ದೀನಿ, ಅದಕ್ಕೆ ಪರಿಹಾರವನ್ನು ಅಲ್ಲಿ ತಿಳಿಸಿದ್ದೇನೆ. ಅದನ್ನು ಮಾಡಿಕೊಂಡ್ರೆ ಅದು ಸಾಲ್ವ್ ಆಗುತ್ತೆ. ಇಲ್ಲ ಅಂದರೆ ಚಿಕ್ಕ ಪುಟ್ಟ ಆರೋಗ್ಯ ಬಾಧೆಗಳು ಏನೇ ಇದ್ದರೂ ಸಹ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ದೇವತಾರಾಧನೆ ಮಾಡಿದ್ರೆ ಸಾಕು, 13ನೇ ತಾರೀಕು ದಾಟ್ತಾ ಮಕರ ರಾಶಿಯವರ ಆರೋಗ್ಯ ಬಾಧೆಗಳು ಒಂದು ಸರಿ ಹೋಗ್ತಾ ಬರುತ್ತೆ, ಆಯ್ತಲ್ವಾ. ಫಾರ್ ಸಪೋಸ್ 13ನೇ ತಾರೀಕು ನಂತರ ತಕ್ಷಣ ರಿಲೀಫ್ ಸಿಗಲಿಲ್ವಾ, 23ನೇ ತಾರೀಕಿನ ನಂತರ 100% ರಿಲೀಫ್ ಸಿಗುತ್ತೆ. ಆರೋಗ್ಯ ಬಾಧೆಗಳು ಕಡಿಮೆ ಆಗ್ತಾ ಬರುತ್ತೆ ಕೊನೆ ವಾರದಲ್ಲಂತೂ. ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ದೇವತಾರಾಧನೆಗಳನ್ನ ಮೊದಲಿಂದನೇ ಇಟ್ಕೊಂಡ್ಬಿಡ್ಬೇಕು, ಆಯ್ತಲ್ವಾ. ಅದ್ರ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ. ಅದರಲ್ಲೂ ಸಹ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಿ, ಮನೆ ಹತ್ತಿರದಲ್ಲಿ ನವಗ್ರಹ ದೇವಸ್ಥಾನ ಇರುತ್ತೆ, ಪ್ರದಕ್ಷಿಣ ನಮಸ್ಕಾರ ಮಾಡ್ಕೊಳ್ಳಿ. ಭಾನುವಾರಗಳಲ್ಲಿ ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ ಮಾಡಿ. ಇಲ್ಲ ಅಂದರೆ ನಾವು ಮಾರ್ಚ್ 25ನೇ ತಾರೀಕಿನ ವಿಶೇಷ ಹೋಮಗಳನ್ನು ಮಾಡ್ತಾ ಇದ್ದೇವೆ, ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಈ ಹೋಮಗಳ ಬಗ್ಗೆ, ವಿಶೇಷ ಪ್ರಸಾದನ ಧಾರಣೆ ಮಾಡಿರೋ ಬಗ್ಗೆ ಈ ವಿಡಿಯೋ ಎಂಡಲ್ಲಿ ನಿಮಗೆ ತಿಳಿಸ್ತೇನೆ. ವಿಡಿಯೋ ಎಂಡ್ ತನಕ ನೋಡಿ. ನೆಕ್ಸ್ಟ್ 4ನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಮಕರ ರಾಶಿಗೆ ವಿವಾಹಿತ ಸ್ತ್ರೀಯರಾಗಿದ್ದರೆ, ನಿಮ್ಮ ಯಜಮಾನರಿಗೆ ಅನಾರೋಗ್ಯ ಇದ್ದರೆ, ಸರ್ ನಾನು ಮಕರ ರಾಶಿ ಸ್ತ್ರೀ, ವಿವಾಹಿತ ಸ್ತ್ರೀ, ಯಜಮಾನರಿಗೆ ಆರೋಗ್ಯ ಸರಿ ಇಲ್ಲ ಸರ್ ಅನ್ನೋಂಗಿದ್ರೆ, ಅಥವಾ ಗುರುಳೇ ನಮ್ಮ ಯಜಮಾನರಿಗೆ ಆರೋಗ್ಯ ಸರಿ ಇಲ್ಲ ಮಕರ ರಾಶಿ ನಂದು ಅನ್ನೋಂಗಿದ್ರೆ, ಖಂಡಿತ 13ನೇ ತಾರೀಕು, ಖಂಡಿತ 13ನೇ ತಾರೀಕು ನಂತರ, ಏಪ್ರಿಲ್ 13ನೇ ತಾರೀಕಿನ ನಂತರ ಮಕರ ರಾಶಿಯ ವಿವಾಹಿತ ಸ್ತ್ರೀಯರ ಯಜಮಾನರಿಗೆ ಅತ್ಯುತ್ತಮವಾದ ಆರೋಗ್ಯ ಪ್ರಾಪ್ತಿ ಯೋಗ ಫಲಗಳಿದೆ. ಫಾರ್ ಸಪೋಸ್ ಅನಾರೋಗ್ಯ ಇದ್ದರೆ ಆರೋಗ್ಯ ಸಿಗುತ್ತೆ ಅವರಿಗೆ. ವಿವಾಹಿತ ಮಕರ ರಾಶಿಯ ಸ್ತ್ರೀಯರು ಯಜಮಾನರ ಆರೋಗ್ಯದ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 13ನೇ ತಾರೀಕು ನಂತರ ಸರಿ ಹೋಗುತ್ತೆ. ಇಲ್ಲ ಅಂದರೆ ಆವಾಗ ನೀವು ಒಂದು ಸ್ವಲ್ಪ ದೇವತಾರಾಧನೆಗಳನ್ನು ಅಥವಾ ಡಾಕ್ಟ್ರು ಇದನ್ನ ತೋರಿಸ್ಕೊಬಿಡಿ, ಆಯ್ತಲ್ವಾ. ಒಳ್ಳೆಯದಾಗಲಿ. ಔಷಧೋಪಚಾರಗಳು ಕೆಲಸ ಮಾಡುತ್ತೆ ಅವರಿಗೆ, ಒಳ್ಳೆಯದಾಗಲಿ. ನೆಕ್ಸ್ಟ್ 5ನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಈ ಒಂದು ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಸಂತಾನದ ವಿಚಾರದಲ್ಲಿ ಸಂತಸ ಸಿಗುತ್ತೆ. ಸೊ ಸಂತಾನಕ್ಕೆ ಪ್ರಯತ್ನ ಮಾಡ್ತಾ ಇರುವ, ಸಂತಾನ ಇಲ್ಲದ ಮಕರ ರಾಶಿಯವರಿಗೆ ಸಂತಾನದ ವಿಚಾರದಲ್ಲಿ ಅನುಕೂಲವಾಗುತ್ತೆ. ಅಷ್ಟೇ ಅಲ್ಲ, ಆಲ್ರೆಡಿ ಸಂತಾನ ಇದೆ, ಬಟ್ ಸಂತಾನದ ವಿಚಾರದಲ್ಲಿ ಟೆನ್ಷನ್ ಇದೆ, ಚಿಂತೆ ಇದೆ, ಎಕ್ಸಾಮ್ ಹತ್ರ ಬಂತು, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಏನೂ ಯೋಚನೆ ಮಾಡಬೇಡಿ, ಒಳ್ಳೆ ರೀತಿಯಲ್ಲಿ ಅನುಕೂಲವಾಗತ್ತೆ. ಅದಕ್ಕೆ ಅನುಕೂಲ ಆಗಲಿ ಅಂತಲೇ ಈಗ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಅಂತ ಸಂತಾನ ಗೋಪಾಲ ಕೃಷ್ಣ ಹೋಮ. ಸಂತಾನ ಇರತಕ್ಕಂತಹ ಮಕರ ರಾಶಿಯವರು ಸಂತಾನದ ಬಗ್ಗೆ ಚಿಂತೆ ಆಗಿದೆ, ಅವರು ಓದ್ತಾ ಇಲ್ಲ, ಬರೀತಾ ಇಲ್ಲ, ಎಕ್ಸಾಮ್ ಹತ್ರ ಬಂದಿದೆ, ಅವ್ರ ವಿದ್ಯೆನೇ ನಂಗೆ ದೊಡ್ಡ ಟೆನ್ಷನ್ ಅನ್ಕೊತೀರಾ, ಯೋಚನೆ ಮಾಡಬೇಡಿ. ನೀಲ ಸರಸ್ವತಿ ಮಂತ್ರ ಹೋಮ ಅಂತ ಒಂದು ವಿಶೇಷವಾದ ಪವರ್ಫುಲ್ ಆಗಿರತಕ್ಕಂಥ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ. ಮಕರ ರಾಶಿಯವರ ಮಕ್ಕಳ ವಿದ್ಯಾಭ್ಯಾಸ ಅಥವಾ ಯಾವುದೇ ರಾಶಿ ನಕ್ಷತ್ರಗಳಿರಲಿ, ಅವರ ಮಕ್ಕಳ ವಿದ್ಯಾಭ್ಯಾಸ ಎಕ್ಸಾಮ್ ಟೈಮ್ನಲ್ಲಿ ಉತ್ತಮವಾದ ವಿದ್ಯಾಭ್ಯಾಸ ಸಿಗಬೇಕು, ಓದಿದ್ದು ಚೆನ್ನಾಗಿ ಅವ್ರ ತಲೆಯಲ್ಲಿ ರೆಕಾರ್ಡ್ ಆಗಬೇಕು. ಅದಕ್ಕೋಸ್ಕರ ವಿಶೇಷವಾದ ಬ್ರಾಸ್ಲೆಟ್, ಇದರಲ್ಲಿ ಶ್ವೇತಾರ್ಕ ರತ್ನಗಳು ಅಂತ ಬಿಳಿಯ ರತ್ನಗಳು ಮನಸ್ಸನ್ನು ಕೂಲಾಗಿ ಏನು ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಮಾಡಲಿಕ್ಕೆ, ಹಾಗೂ ಸಪ್ತಚಕ್ರಗಳು, ಶರೀರದ ಸಪ್ತಚಕ್ರಗಳನ್ನು ಇನ್ವೋಕ್ ಪ್ರವೋಕ್ ಮಾಡಲಿಕ್ಕೋಸ್ಕರ ಏನು ಅದನ್ನು ಏನು ಸೂಕ್ಷ್ಮ ಶರೀರದ ಶುದ್ಧೀಕರಣವಾಗಬೇಕು, ಹಾಗೂ ಸಪ್ತಚಕ್ರಗಳು ಸಹ ಸದೃಢವಾಗಬೇಕು. ಒಂದೊಂದು ಚಕ್ರ ಒಂದೊಂದು ರೀತಿಯ ಅದ್ಭುತ ಫಲಗಳನ್ನು ಕೊಡುತ್ತೆ ನಿಮಗೆ. ಸೊ ಆದ್ದರಿಂದ ದಯವಿಟ್ಟು ಈಗ ನಿಮಗೆ ಅದರ ಪರಿಹಾರವನ್ನು ಹೇಳ್ತೇನೆ, ಆ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ವಿಶೇಷ ಪರಿಹಾರ ಏನಪ್ಪ ಅಂತಂದರೆ, ವೀಕ್ಷಕರೇ, ಮಾರ್ಚ್ 25ನೇ ತಾರೀಕು, ಮಾರ್ಚ್ 25ನೇ ತಾರೀಕು ಹೋಳಿ ಹುಣ್ಣಿಮೆ. ಅವತ್ತು ಎಲ್ಲ ಬಣ್ಣಗಳನ್ನು ಎರಚಿಕೊಂಡು ಹೋಳಿ ಆಟ ಆಡ್ತಿರಲ್ಲ, ಅವತ್ತಿನ ದಿವಸ ಹುಣ್ಣಿಮೆ ಪರ್ವಕಾಲ.
ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಕಷ್ಟಗಳ ಪರಿಹಾರಾರ್ಥವಾಗಿಯೇ ವಿಶೇಷವಾದಂತಹ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ. ಯಾಕೆ ಅಂತಂದರೆ ಆರೋಗ್ಯ ಬಾಧೆ ಇರಲಿ ಅಥವಾ ಬೇರೆ ಯಾವುದೇ ಬಾಧೆ ಇರಲಿ, ಆರ್ಥಿಕ ಕಷ್ಟ ಇರಲಿ, ಏನೇ ಇರಲಿ, ಅದು ಪರಿಹಾರವಾಗಬೇಕು ಅನ್ನುವಂಥದ್ದು ಉದ್ದೇಶ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಸಪ್ತಚಕ್ರಿ ಚಿಂತಾಮಣಿ ಮಹಾಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಚಿಂತಾಮಣಿ ಮಹಾಗಣಪತಿ ಹೋಮ ನಮ್ಮ ಯಾಗಶಾಲೆಯಲ್ಲಿ ಪ್ರಪ್ರಥಮವಾಗಿ, ಚಿಂತಾಮಣಿ ಅಂದರೆ ಏನು ಗೊತ್ತಾ, ನೀವು ಏನನ್ನು ಚಿಂತಿಸ್ತೀರೋ ಅದನ್ನು ಕೊಡ್ತಕ್ಕಂಥದ್ದು, ನೀವು ಅಂದ್ಕೊಂಡಿದ್ದು ಆಗ್ಬೇಕು ಕೆಲಸ ಅನ್ನೋ ಥರ. ಈಗ ನಮ್ಮ ಎಕ್ಸಾಮ್ಸ್ ಬಂತು, ವಿದ್ಯಾರ್ಥಿಗಳು ನಿಮ್ಮ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಎಕ್ಸಾಮ್ಸ್ ಚೆನ್ನಾಗಿ ಬರಿಬೇಕು ಅಂತ ಅಂದ್ಕೊಳ್ತೀರಾ, ಚಿಂತಾಮಣಿ ಗಣಪತಿ ಅನುಗ್ರಹ ಇದ್ದರೆ ಅವ್ರು ಚೆನ್ನಾಗಿ ಬರೀಲಿಕ್ಕೆ ಅನುಕೂಲವಾಗುತ್ತೆ. ಆರ್ಥಿಕವಾಗಿ ಏನೋ ಬಾಧೆ ಇದೆ, ಆ ಬಾಧೆ ಪರಿಹಾರವಾಗಬೇಕು, ಉದ್ಯೋಗ ಇಲ್ಲ, ಉದ್ಯೋಗ ಸಿಗಬೇಕು, ಪ್ರಮೋಷನ್ ಸಿಗಬೇಕು, ಟ್ರಾನ್ಸ್ಫರ್ಸ್, ಚಿಂತೆಗಳು, ತುಂಬ ಆಸೆಗಳಿರುತ್ತಲ್ಲ, ಆ ಮನುಷ್ಯನ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸುವಂತಹ ಮಹಾಗಣಪತಿಗೆ ಮಂತ್ರವನ್ನು ಚಿಂತಾಮಣಿ ಗಣಪತಿ ಮಂತ್ರ ಅಂತ ಕರಿತೇವೆ. ಆ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಹೋಲಿ ಹುಣ್ಣಿಮೆ ಮಾರ್ಚ್ 25ನೇ ತಾರೀಕು. ಅದರಲ್ಲಿ ವಿಶೇಷವಾಗಿ ನಾವು ಅಭಿಮಂತ್ರಣೆ ಮಾಡ್ತಾ ಇರತಕ್ಕಂಥದ್ದು ಈ ಸಪ್ತಚಕ್ರಿ ಒಂದು ವಿಶೇಷವಾದಂಥ ಬ್ರಾಸ್ಲೆಟ್. ನಮ್ಮ ಶರೀರದಲ್ಲೇನು ಸಪ್ತಚಕ್ರಗಳಿರುತ್ತೆ, ಆ ಸಪ್ತಚಕ್ರಗಳನ್ನು ಎನರ್ಜೈಸ್ ಮಾಡ್ತಕ್ಕಂತಹ ಒಂದು ವಿಶೇಷವಾದಂತಹ ಒಂದು 7 ವಿಧದ ರತ್ನಗಳನ್ನು ಇದರಲ್ಲಿ ಹಾಕಿದ್ದಾನೆ. ನಮ್ಮ ಶರೀರದಲ್ಲಿರ್ತಕ್ಕಂತಹ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ ಹಾಗೂ ಸಹಸ್ರಾರ, ಹೀಗೆ 7 ಚಕ್ರಗಳಿರುತ್ತೆ. ಈ 7 ಚಕ್ರಗಳು ನೀವೇನು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಮೂಲಾಧಾರ ಚಕ್ರ, ನಂತರದ್ದು ಸ್ವಾಧಿಷ್ಠಾನ ಚಕ್ರ, ನಂತರದ್ದು ಮಣಿಪುರ ಚಕ್ರ, ನಂತರದ್ದು ಅನಾಹತ ಚಕ್ರ, ನಂತರದ್ದು ವಿಶುದ್ಧ ಚಕ್ರ, ನಂತರದ್ದು ಆಜ್ಞಾ ಚಕ್ರ, ಕೊನೆಯದಾಗಿ ಸಹಸ್ರಾರ ಚಕ್ರ. ಈ ವಿಶೇಷವಾಗಿ ಈ ಏನು 7 ಚಕ್ರಗಳನ್ನು ನೀವೀಗ ನೋಡಿದ್ದೀರಾ, ಅದು ಮನುಷ್ಯನ ಶರೀರದಲ್ಲಿರ್ತಕ್ಕಂತಹ ಚಕ್ರಗಳು. ಅದನ್ನು ಕೆಲವಿಷ್ಟು ಬ್ಲಾಕ್ ಆಗಿರುತ್ತೆ, ಅದನ್ನು ಓಪನ್ ಮಾಡ್ಕೊಳ್ಬೇಕಾದ್ರೆ ಅದನ್ನು ಸರಿ ಮಾಡಬೇಕಾಗಿರ್ತದೆ. ಆ ಚಕ್ರಗಳನ್ನು ಸರಿ ಮಾಡ್ತಕ್ಕಂಥ ವಿಚಾರದಲ್ಲಿ ಈ ರತ್ನಗಳು ತುಂಬ ಕೆಲಸ ಮಾಡ್ತವೆ. ಆದ್ದರಿಂದ ಈ ಸಪ್ತ ಚಕ್ರಗಳಿಗೆ ನಿಮಗೆ ಅನುಕೂಲವಾಗೋ ರೀತಿಯಲ್ಲಿ 7 ವಿಧದ ರತ್ನಗಳನ್ನು ಹಾಕಿ, ಅದರ ಜೊತೆಗೆ ಶ್ವೇತಾರ್ಕ ರತ್ನಗಳು ಅನ್ನುವ ಒಂದು ಬಿಳಿಯ ಬಣ್ಣದ ರತ್ನಗಳನ್ನು ಸೇರಿಸಿ ನಾನೊಂದು ಬ್ರಾಸ್ಲೆಟ್ ಸಿದ್ಧಪಡಿಸಿದ್ದೇನೆ. ಈ ಬ್ರಾಸ್ಲೆಟ್ ಧಾರಣೆಯಿಂದ ನಿಮ್ಮ ಶರೀರದ ಎಲ್ಲ ಬಾಧೆಗಳು ಪರಿಹಾರವಾಗಬೇಕು, ನಿಮ್ಮ ಯೋಚನಾ ಶಕ್ತಿ ಇಂಪ್ರೂವೈಸ್ ಆಗಬೇಕು, ಆಯ್ತಲ್ವ, ತೀಕ್ಷ್ಣಗೊಳ್ಳಬೇಕು, ಒಳ್ಳೆಯ ಯೋಚನಾ ಶಕ್ತಿ, ಒಳ್ಳೆಯ ನಿದ್ರೆ, ಒಳ್ಳೆಯ ಆರೋಗ್ಯ, ಸಮಾಧಾನವಾದಂತಹ ಒಂದು ಚಿತ್ತ, ಅಂದರೆ ಮನಸ್ಸು ತುಂಬ ಕೂಲ್ ಆ್ಯಂಡ್ ಕಾಮ್ ಆಗಿ ಇರಬೇಕು. ಇದೆಲ್ಲವುದನ್ನೂ ದೃಷ್ಟಿಯಲ್ಲಿಟ್ಟುಕೊಂಡು ಹಾಗೂ ನಿಮ್ಮ ಆರ್ಥಿಕತೆಯೂ ದೃಷ್ಟಿಯಲ್ಲಿಟ್ಟುಕೊಂಡು ಈ ಒಂದು ವಿಶೇಷವಾದಂತಹ ಬ್ರಾಸ್ಲೆಟನ್ನು ಸಿದ್ಧ ಮಾಡಿದ್ದೇನೆ. ಗಂಡಸರು, ಹೆಂಗಸರು ಎಲ್ಲರೂ ಸಹ ಧಾರಣೆ ಮಾಡಿಕೊಳ್ಬಹುದು. ಅದರಲ್ಲೂ ವಿಶೇಷವಾಗಿ ಎಕ್ಸಾಮ್ಸ್ ಬರ್ತಾ ಇದೆ, ಮಕ್ಕಳು ಸಹ ಇದನ್ನು ಧಾರಣೆ ಮಾಡಿಕೊಂಡು ವಿದ್ಯೆಯನ್ನು ಓದಬೇಕಾದ್ರೆ ಸ್ವಲ್ಪ ಕೈಯಲ್ಲಿ ಇದ್ದಾಗ ಓದಿದ್ದು ಸರಿಯಾಗಿ ತಲೆಗೆ ಹತ್ಕೊಂಡು ರೆಕಾರ್ಡ್ ಆಗಿ ಕರೆಕ್ಟಾಗಿ ಕೂತ್ಕೋಬೇಕಲ್ಲ. ಸೊ ಆದ್ದರಿಂದ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ, ಬರೀ ವಿದ್ಯಾರ್ಥಿಗಳಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಸಹ ಅನುಕೂಲವಾಗುವಂತಹ ಬ್ರಾಸ್ಲೆಟ್ ಆಗಿರುತ್ತೆ. ಸಪ್ತಚಕ್ರಗಳು ಇರತಕ್ಕಂಥ ವಿಶೇಷವಾದಂತಹ ಈ ಒಂದು ಬ್ರಾಸ್ಲೆಟನ್ನು 7 ವಿಧದ ರತ್ನಗಳಿರ್ತಕ್ಕಂತಹ ನಿಮ್ಮ ಶರೀರದ 7 ಚಕ್ರಗಳನ್ನು ಎನರ್ಜೈಸ್ ಮಾಡಿ ಓಪನ್ ಮಾಡಿ ನಿಮಗೆ ಅನುಕೂಲ ಮಾಡಿಕೊಡುವ ಶಕ್ತಿ ಇರತಕ್ಕಂಥ ಈ ಒಂದು ವಿಶೇಷವಾದ ಬ್ರೇಟ್. ಇದರ ಜೊತೆಗೆ 8ನೇದಾಗಿ ನಾವು ಶ್ವೇತಾರ್ಕ ರತ್ನಗಳನ್ನು ಸಹ ಸೇರಿಸಿದ್ದೇವೆ. ಈ ಒಂದು ವಿಶೇಷವಾದಂತಹ ಮಾಲೆಯನ್ನು ಅಂದರೆ ಬ್ರಾಸ್ಲೆಟನ್ನು ನಾವು ಚಿಂತಾಮಣಿ ಗಣಪತಿ ಹೋಮದಲ್ಲಿ, ಅದರ ಜೊತೆಗೆ ನೀಲ ಸರಸ್ವತಿ ಹೋಮ ಅಂತ, ನೀಲ ಸರಸ್ವತಿ ಮಂತ್ರ ಅಂತ ಬರ್ತದೆ. ಈಗ ಎಕ್ಸಾಮ್ಸ್ ಹತ್ತಿರ ಬಂದಿರೋದರಿಂದಾಗಿ ಸರಸ್ವತಿ ದೇವಿಯ ಆರಾಧನೆ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲವಾಗಬೇಕು ಅನ್ನುವ ದೃಷ್ಟಿಯಿಂದ ನೀಲ ಸರಸ್ವತಿ ಹೋಮವನ್ನು ಮಾಡಿ ಅದರಲ್ಲೂ ಸಹ ಇದು ಎನರ್ಜೈಸ್ ಆಗುತ್ತೆ. ಸಪ್ತಚಕ್ರಿ ಚಿಂತಾಮಣಿ ಗಣಪತಿ ಹೋಮ ಜೊತೆಗೆ ನೀಲ ಸರಸ್ವತಿ ಹೋಮ, ಅದರ ಜೊತೆಗೆ ನಾಗದೇವತಾರಾಧನೆಯನ್ನು ಮಾಡಿದಾಗ ಇನ್ನು ವಿಶೇಷವಾಗಿ ಇದರ ಏನಕ್ಕೆ ಅಂದರೆ ನಾಗನಿಗೆ ಹಾಗೂ ನಿಮ್ಮ ಈ ಚಕ್ರಗಳಿಗೆ ಬಹಳ
ಅನ್ಯೋನ್ಯ ಸಂಬಂಧಗಳಿದೆ. ಸೊ ಅದರಿಂದ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮದಲ್ಲೂ ಸಹ ಈ ಬ್ರಾಸ್ಲೆಟ್ ಎನರ್ಜೈಸ್ ಆಗುತ್ತೆ. ಅಷ್ಟೇ ಅಲ್ಲ, ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲೆಲ್ಲ ಈ ಬ್ರಾಸ್ಲೆಟ್ ಎನರ್ಜೈಸ್ ಮಾಡಿ ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ. 25 ಮಾರ್ಚ್ 25ನೇ ತಾರೀಕು ಹೋಳಿ ಹುಣ್ಣಿಮೆಯ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ಈ ವಿಶೇಷವಾದಂತಹ ಸಪ್ತಚಕ್ರಗಳ ಒಂದು ಬ್ರಾಸ್ಲೆಟನ್ನು ನಿಮಗೆ ಕಳಿಸ್ಕೊಡ್ತೇವೆ. ಧಾರಣೆ ಮಾಡ್ಕೊಳ್ಳೋಕ್ಕೆ ಜಸ್ಟ್ ಕೈಯಲ್ಲಿ ಹಾಕ್ಕೊಂಡ್ರಾಯಿತು. ಲೆಫ್ಟ್ ಹ್ಯಾಂಡಲ್ಲೂ ಹಾಕ್ಕೋಬಹುದು, ರೈಟ್ ಹ್ಯಾಂಡಲ್ಲೂ ಹಾಕ್ಕೋಬಹುದು. ನಿಮ್ಮ ಒಂದು ವಿಶೇಷವಾದಂತಹ ಶರೀರದಲ್ಲಿ ಏನು ಬ್ಲಾಕೇಜಸ್ಗಳಾಗಿರುತ್ತೆ, ಈ ಒಂದು ನಾನು ಹೇಳ್ತಿರೋದು ಆರಾ, ನಿಮ್ಮ ಆರಾ ಬ್ಲಾಕೇಜಸ್ಗಳೇನಾಗುತ್ತೆ, ಸೂಕ್ಷ್ಮ ಶರೀರ ಅದೇನು ಬ್ಲಾಕ್ ಆಗಿರುತ್ತೆ ಅದನ್ನೆಲ್ಲ ಓಪನ್ ಮಾಡಿಕೊಂಡು ಸ್ವಲ್ಪ ಅನುಕೂಲ ಮಾಡೋಕ್ಕೆ ನಿಮಗೆ ಇದೊಂದು ವಿಶೇಷವಾಗಿ ಶಕ್ತಿಯುತವಾಗಿ ಕೆಲಸ ಮಾಡ್ತದೆ ಅಂತ ಆಯ್ತಲ್ವಾ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಜೊತೆಗೆ ವಿಶೇಷವಾಗಿ ಈ ಒಂದು ಬ್ರಾಸ್ಲೆಟ್, 7 ವಿಧದ ಉಪರತ್ನಗಳು, 8ನೇದಾಗಿ ನಾವು ಶ್ವೇತಾರ್ಕ ರತ್ನಗಳು, ಇದನ್ನೆಲ್ಲ ಇರ್ತಕ್ಕಂಥ ಒಂದು ವಿಶೇಷವಾದ ಬ್ರೇಸ್ಲೆಟನ್ನು ನಿಮಗೆ ನಿತ್ಯ ಧಾರಣೆಗೋಸ್ಕರವಾಗಿ ನಾವು ಕೊಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.